ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪೂಜಾ ಐಟಮ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಒಂದಷ್ಟು ನಾನು ಮೀಶೋಯಿಂದ ಆರ್ಡರ್ ಮಾಡಿದೆ. ಇನ್ನೇನು ಯುಗಾದಿ ಹಬ್ಬ ಬರ್ತಿದೆ, ಹೊಸದಾಗಿ ಪೂಜಾ ಐಟಮ್ಸ್ಗಳು ಬೇಕಿತ್ತು ಅಂತ ಹೇಳಿ ತಗೊಂಡೆ. ಎಲ್ಲದೂ ಕೂಡ ಬ್ರಾಸರಿ ಅಂದರೆ ಹಿತ್ತಾಳೆಯಲ್ಲಿ ಮಾಡಿರೋಂಥದ್ದು. ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಮೇಯ್ನ್ ಆಗಿ ತುಂಬಾನೇ ಕಡಿಮೆ ಪ್ರೈಸಲ್ಲಿ ನನಗೆ ಸಿಕ್ತು. ಸೊ ನಿಮಗೂ ಏನಾದ್ರು ಒಂದೊಳ್ಳೆ ಕಡಿಮೆ ಪ್ರೈಸಲ್ಲಿ ಪೂಜಾ ಐಟಮ್ಸ್ಗಳು ಬೇಕು ಅಂತ ಅನ್ಕೊಂಡ್ರೆ ಡೆಫಿನೆಟ್ಲಿ ಇವತ್ತಿನ ವಿಡಿಯೋ ವಾಚ್ ಮಾಡಿ. ಆಲ್ರೆಡಿ ಸ್ವಲ್ಪ ಗ್ಲಿಮ್ಸ್ ಅಪ್ ಎಲ್ಲ ನೋಡ್ತಿದ್ರಲ್ವಾ, ಸೊ ಇದೆಲ್ಲ ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. ಒಂದೊಂದಾಗಿನೇ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ದಟ್ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವೀಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವೀಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಫಸ್ಟ್ ಯಾವ ಐಟಮ್ ತರಿಸಿದ್ದೀನಿ ಅಂತ ಹೇಳಿದ್ರೆ, ಸೊ ಇದು ಬಂದು 3 ಬೆಲ್ ಇರೋಂಥ ಒಂದು ಗಂಟೆ ಅಂತಾನೆ ಹೇಳ್ಬೋದು. ಇದನ್ನ ನಾವು ಮೇನ್ ಡೋರ್ ಹತ್ರ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಪೂಜೆ ರೂಮ್ ಹತ್ರನೂ ಕೂಡ ನೀವು ಬಾಗ್ಲಿಗೆ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. 3 ಬೆಲ್ ಇರೋಂಥದ್ದು ಒಂದು ಮೀಡಿಯಂ ಸೈಜಲ್ಲಿ ಇದೆ, ತುಂಬಾ ದೊಡ್ಡದಾಗಿಲ್ಲ. ಬಟ್ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ದೊಡ್ಡದಾಗಿ ಕಾಣ್ತಿದೆ. ಇದು ಬಂದು ಮೀಡಿಯಂ ಸೈಜಲ್ಲಿ ಇದೆ. ಅಂಡ್ ಮಧ್ಯದಲ್ಲಿ ಐಡಲ್ ನೋಡ್ತಿದ್ರಲ್ವಾ, ಸೊ ಇದು ಬಂದು ಗಣೇಶ ಇರೋಂಥದ್ದು. ಸೊ ಯಾವುದೇ ರೀತಿ ವಿಘ್ನಗಳು ಬರ್ದೇ ಇರೋ ರೀತಿಯಲ್ಲಿ ನಾವು ಗಣೇಶನ ಪೂಜೆ ಮಾಡ್ತೀವಲ್ವಾ, ಸೊ ಆ ಒಂದು ಐಡಲ್ ಇರೋಂಥ ಈ ಒಂದು ಬೆಲ್ ನನಗೆ ಮೀಶೋದಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಸಿಕ್ತು. ಸೊ ಬೇಕು ಅಂತ ಹೇಳಿ ತಗೊಂಡೆ. ನಾನು ಇದನ್ನ ಔಟ್ ಸೈಡ್ ಹಾಕ್ತೀನಿ, ಬಿಕಾಸ್ ಚೆನ್ನಾಗಿರುತ್ತೆ. ಮತ್ತೆ ಏನಾದ್ರು ಪಕ್ಷಿಗಳು ಬಂದು ಸ್ವಲ್ಪ ಸೌಂಡ್ ಮಾಡಿದ್ರು ಅಂದರೆ ಗಂಟೆ ಶಬ್ದ ಬರುತ್ತೆ, ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಅಂತ ಹೇಳಿ ಇದನ್ನು ತಗೊಂಡೆ. ಸೊ ಇದು ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 276 ರೂಪಾಯಿ ಆಯಿತು. ತುಂಬಾ ಕಡಿಮೆ ಪ್ರೈಸು. ಇದು ಅರೌಂಡ್ ಲೈಕ್ ಹೇಳಿದರೆ ಒಂದು 250 ಗ್ರಾಮ್ ಅಷ್ಟು ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. 3 ಬೆಲ್ ಇದೆ. ಆ್ಯಂಡ್ ಇದರಲ್ಲಿ ನಿಮಗೆ ಮಧ್ಯದಲ್ಲಿ ಐಡಲ್ ಗಣೇಶ ಬೇಡ, ಲಕ್ಷ್ಮಿ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ. ಅದ್ರದ್ದು ಕೂಡ ಲಿಂಕ್ ಕೊಡ್ತೀನಿ. ಸೊ ನೀವು ಅದಾದ್ರೂ ಕೂಡ ಪರ್ಚೇಸ್ ಮಾಡಿ, ಅಥವಾ ಗಣೇಶ ಇರೋದಾದ್ರೂ ಕೂಡ ಪರ್ಚೇಸ್ ಮಾಡ್ಬೋದು. ನಾನಾಗಲೇ ಹೇಳಿದಾಗೆ ಇದನ್ನು ನೀವು ಎಲ್ಲಿ ಬೇಕಾದ್ರೂ ಕೂಡ ಪ್ಲೇಸ್ ಮಾಡ್ಬೋದು. ಓಕೆನಾ? ಜಸ್ಟ್ ಅಂದರೆ ಹೊರಗಡೆ ಔಟ್ಡೋರ್ ಹತ್ರನೇ ಹಾಕಬೇಕು ಅಂತ ಏನಿಲ್ಲ, ಅಥವಾ ಪೂಜಾ ರೂಮ್ ಹತ್ರನೇ ಹಾಕಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಮನೆ ಒಳಗಡೆನೂ ಕೂಡ ಇಂಡೋರಲ್ಲೂ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಬೇಕಂದರೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನಗಂತೂ ಪರ್ಸ್ನಲಿ ಇದು ಇಷ್ಟ ಆಗಿರೋಂಥ ಐಟಮ್ ಅಂತಲೇ ಹೇಳ್ಬೋದು. ಸೊ ಒಂದು ಬಂದು ಸನ್ ಬರುತ್ತೆ, ಮತ್ತು ಕುಬೇರ ಯಂತ್ರ ಬರುತ್ತೆ, ಆ್ಯಂಡ್ ಇನ್ನೊಂದು ಬಂದು ವಾಸ್ತು ಪ್ಲೇಟ್ ಬರುತ್ತೆ. ಓಕೆನಾ? ಸೊ ಈ 3 3 in 1 ಕಾಂಬೋ ಇರೋಂಥ ಈ ಒಂದು ಬ್ರಾಸಲ್ಲಿ ಮಾಡಿರೋಂಥ ಇದನ್ನು ತರಿಸ್ಕೊಂಡೆ. ಸೊ ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಈಗ ಒಂದೊಳ್ಳೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡುತ್ತೆ ಈ 3 ಯಂತ್ರಗಳಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಧನ ಸಂಪತ್ತು ಅಂದರೆ ವೆಲ್ತನ್ನು ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ತಾರಲ್ವ. ಅಂದರೆ ದೇವ್ರ ಮನೇಲಿ ಇಟ್ಟು ನಾವು ಪೂಜೆ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಸ್ವಲ್ಪ ಏನಾದ್ರು ಕಷ್ಟದಲ್ಲಿದ್ದೀವಿ ಅಥವಾ ಸ್ವಲ್ಪ ಹಣದ್ದೆಲ್ಲಾದ್ರು ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಸೊ ಅದು ಕೂಡ ತುಂಬಾ ಕ್ಲಿಯರ್ಡ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಾವು ಅಂದ್ಕೊಂಡಿದ್ದು ಕೂಡ ಬೇಗನೆ ನೆರವೇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಮತ್ತು ಪಾಸಿಟಿವಿಟಿ, ಸೊ ಅಂದರೆ ನೆಗೆಟಿವಿಟಿ ಎನರ್ಜಿಗಳು ಬರ್ದಿರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಮೈಂಡು ಕೂಡ ಯಾವಾಗಲೂ ಕೂಡ ಪಾಸಿಟಿವಿಟಿಯಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ 3 ಕೂಡ ಒಂದೇ ಕೋಂಬೋದಲ್ಲಿ ಇರೋದ್ರಿಂದ ನಾನು ಪರ್ಚೇಸ್ ಮಾಡಿದೆ. ಇಲ್ಲಾಂದರೆ ಸಪ್ರೇಟ್ ತೊಗೋಬೇಕಾಗಿತ್ತು. ಮತ್ತು ಇದು ಬ್ರಾಸಲ್ಲಿ ಮಾಡಿರೋದು ಆ್ಯಂಡ್ ಗೋಲ್ಡನ್ ಕಲರ್ ಫಿನಿಶಿಂಗ್ ಕೂಡ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮನೆಗೂ ಕೂಡ ನೀವು ಒಂದೊಳ್ಳೆ ಕುಬೇರ ಯಂತ್ರ ಅಥವಾ ಈ ಸಣ್ಣ ಇರೋವಂಥದ್ದು ಮತ್ತು ವಾಸ್ತು ಪ್ಲೇಟನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಆಲ್ರೆಡಿ ನಿಮ್ಮ ಹತ್ರ ಇದು ಏನಾದ್ರು ಹಳೇದಾಗಿತ್ತು ಅಂತ ಹೇಳಿದ್ರೆ ಮೀಶೋದಲ್ಲೇ ಸಿಗ್ತಾ ಇದೆ ನೋಡಿ, ಬ್ರಾಸಲ್ಲಿ ಮಾಡಿರೋಂಥದ್ದು. ಬೇರೆ ಯಾವುದೇ ರೀತಿ ಮೆಟೀರಿಯಲ್ ಇಲ್ಲ. ತುಂಬಾ ಕಡಿಮೆ ಪ್ರೈಸ ನಂಗೆ ಸಿಕ್ಕಿದ್ದು, ಬರೀ 116 ರೂಪಾಯಿ ಅಷ್ಟೇ. ಸೊ ಆರಾಮ್ಸಾಗಿ ಕೊಡ್ಬೋದು. ನಿಮಗೆ ಗೊತ್ತಿಲ್ಲದೆ ಅಂದರೆ ನಿಮಗೆ ಈ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿದ್ರೆ, ಸೊ ನಾನು ನಿಮಗೆ ತಿಳಿಸಿದ್ದೀನಿ. ನಿಮ್ಮ ಮನೆ ಡೈಲಿ ಎವ್ರಿ ಡೇ ಇಟ್ಟು ಪೂಜೆ ಮಾಡ್ತೀರ ಅಂದ್ರೂ ಕೂಡ ತಗೊಳ್ಳಿ, ತುಂಬ ಒಳ್ಳೇದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಸಾದ ಅಥವಾ ತೀರ್ಥ ಎಲ್ಲ ಕೊಡಲಿಕ್ಕೆ ಸ್ಪೂನ್ ಬೇಕಿತ್ತು, ಹಾಗಾಗಿ ಇದನ್ನು ತಗೊಂಡೆ. ಎಷ್ಟು ಚೆನ್ನಾಗಿದೆ ಡಿಸೈನ್ ಇದು ಅಂತ ಹೇಳಿದ್ರೆ, ಹ್ಯಾಂಡಲ್ ಇಟ್ಕೊತೀವಿ ನೋಡಿ. ಸೊ ಅದು ಬಂದು ಸರ್ಪ ಡಿಸೈನಲ್ಲಿ ಇದೆ, ಅಂದರೆ 5 ಎಡೆ ಸರ್ಪ ಬರುತ್ತಲ್ವ, ಆ ಒಂದು ಡಿಸೈನಲ್ಲಿ ಇರೋವಂಥದ್ದು. ಆಮೇಲೆ ಮುಂದೆ ಕೂಡ ನೋಡ್ತಿರೋ ಒಂಥರ ಕಳಸ ಡಿಸೈನಲ್ಲಿ ಕೊಟ್ಟಿದ್ದಾರೆ, ಮತ್ತು ಮ್ಯಾಂಗೋ ಶೇಪ್ ಡಿಸೈನಲ್ಲಿ ಬಂದಿದೆ. ಈ ಸ್ಪೂನ್ನ ಮೆಟಲ್ ಮತ್ತು ಬ್ರಾಸ್ ಎರಡೂ ಕೂಡ ಆ್ಯಡ್ ಮಾಡಿರೋಂಥದ್ದು, ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ ಅನ್ಸುತ್ತೆ. ಆ್ಯಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 568 ರೂಪಾಯಿ ಆಯಿತು. ಮತ್ತು ಇದು ಬಂದು ಒಂದು 250 ಗ್ರಾಮ್ಸ್ ಅಷ್ಟು ಅಥವಾ 200 ಗ್ರಾಮ್ಸ್ ಅಷ್ಟು ಬರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ವೆಯ್ಟ್ ಇದೆ, ಇದು ಚೆನ್ನಾಗಿರುತ್ತೆ. ಈಗ ಪೂಜೆ ಮಾಡ್ತಿರ್ತೀವಿ ಅಂದರೆ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಸೊ ಮನೇಲಿ ಏನಾದ್ರು ಒಂದು ಪೂಜೆ ಮಾಡ್ತಿದ್ದೀವಿ ಅಂದಾಗ ತೀರ್ಥ ಎಲ್ಲ ಕೊಡಲಿಕ್ಕೆ ನೀವು ನೋಡಿರ್ಬೋದು, ಅಂದರೆ ಟೆಂಪಲ್ಗಳಲ್ಲೆಲ್ಲ ಈ ರೀತಿನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾನು ಕೂಡ ಸರ್ಚ್ ಮಾಡ್ಬೇಕಾದ್ರೆ ಇದು ನಂಗೆ ಸಿಕ್ತು. ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು, 568, ಬಟ್ ಯೂನಿಕ್ ಆಗಿದೆ ಮತ್ತು ಸ್ವಲ್ಪ ಗಟ್ಟಿ ಕೂಡ ಇದೆ ಅಲ್ವಾ. ಸೊ ಅಂದರೆ ನಾನು ರಿಸೀವ್ ಮಾಡ್ಕೊಂಡು ಆದಮೇಲೆ ಪ್ರೈಸಿಗೆ ವರ್ತ್ ಇದೆ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಇದನ್ನು ತೊಗೊತೀವಿ ಅಂದರೆ ಮೇ ಬಿ ಕಾಸ್ಟ್ಲಿನಲ್ಲಿ ಸಿಗ್ಬೋದು, ನಾನೇನು ವಿಚಾರಿಸಿ
ವಿಚಾರಿಸೋಕೆ ಹೋಗಿಲ್ಲ. ಬಟ್ ಚೆನ್ನಾಗಿದೆ, ಯುನೀಕ್ ಆಗಿದೆ. ಒಂದು 7 ಇಂಚಸ್ ಅಷ್ಟು ಉದ್ದ ಬರುತ್ತೆ, ತುಂಬ ದೊಡ್ಡದಾಗಿದೆ. ಆಮೇಲೆ 1 ಇಂಚಸ್ ಅಷ್ಟು ಅಗಲ ಬರುತ್ತೆ. ಓಕೆನಾ, ಸೊ ಚೆನ್ನಾಗಿದೆ ನೋಡಿ. ಒಂದು ಯುನೀಕ್ ಆಗಿ ಬೇಕು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ನೆಕ್ಸ್ಟ್ ಪೂಜಾ ಐಟಮ್ ಬಂದು ಗಂಟೆನ ತರಿಸ್ಕೊಂಡೆ. ಇದು ನನಗೆ ಇದು ಪರ್ಸ್ನಲಿ ತುಂಬ ಅಂದರೆ ತುಂಬಾನೇ ಲೈಕ್ ಆಗಿದೆ. ಇದು ಯಾಕೆ ಅಂತ ಹೇಳಿದ್ರೆ ಡಿಸೈನ್ ನೋಡಿ, ಮೇಲ್ಗಡೆ ಬಂದು ಆಂಜನೇಯ ಸ್ವಾಮಿ ಡಿಸೈನ್ ಬರುತ್ತೆ. ಆಂಜನೇಯನ್ಗೆ ಗರುಡ ಡಿಸೈನ್ ನ ಕೊಟ್ಟಿದ್ದಾರೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಹಿಡ್ಕೊಳ್ಳಿಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಗ್ರಿಪ್ಪಿಂಗ್ ಸಿಗುತ್ತೆ. ಅಂಡ್ ಕೆಳಗಡೆ ಗಂಟೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಒಂಥರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಇದು. ಅಂಡ್ ಇದು ಬಂದು ಪ್ಯೂರ್ ಬ್ರಾಸ್ ಅಲ್ಲಿ ಮಾಡಿರೋಂಥದ್ದು, ಯಾವುದೇ ರೀತಿ ಎಕ್ಸ್ಟ್ರಾ ಮೆಟೀರಿಯಲ್ ಏನು ಕೂಡ ಆ್ಯಡ್ ಮಾಡಿಲ್ಲ. ಫುಲ್ಲು ಬ್ರಾಸಲ್ಲಿದೆ ಆ್ಯಂಡ್ ತುಂಬಾ ಗಟ್ಟಿ ಕೂಡ ಇದೆ. ಅರೌಂಡ್ 150 ಗ್ರಾಮ್ಸ್ ಅಷ್ಟು ವೆಯ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. 4 ಇಂಚಸ್ ಅಷ್ಟು ಉದ್ದ ಬರುತ್ತೆ ಮತ್ತು 2 ಇಂಚಸ್ ಅಷ್ಟು ಅಗಲ ಬರುತ್ತೆ. ಚೆನ್ನಾಗಿದೆ ಆ್ಯಂಡ್ ತುಂಬಾ ಕಡಿಮೆ ಪ್ರೈಸ್ ಇದು ಅಂತಲೇ ಹೇಳ್ಬೋದು. ಬಟ್ ನಿಮಗೆ ಜಾಸ್ತಿ ಅಂತ ಅನಿಸ್ಬೋದು, 785 ರೂಪಾಯಿ. ವೈ ಬಿಕಾಸ್ ಇದನ್ನೇ ನಾವು ಹೊರಗಡೆ ತೊಗೊತೀವಿ ಅಂತ ಹೇಳಿದ್ರೆ 2000 ರೂಪಾಯಿಗಂತೂ ಕಮ್ಮಿ ಸಿಗೋದೇ ಇಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿನಲ್ಲಿದೆ. ನಾನು ಗಂಟೆಗಳನ್ನು ವಿಚಾರಿಸಿದ್ದೀನಿ, ನಾರ್ಮಲ್ ಅಂದರೆ ಗಂಟೆಗಳಿರುತ್ತಲ್ಲ ಪ್ಲೇನ್ ಗಂಟೆಗಳು, ಅದನ್ನೇ ಸ್ವಲ್ಪ ವೆಯ್ಟ್ ಇರೋ ತೊಗೊತೀವಿ ಅಂದರೆ 600 ರೂಪಾಯಿ 800 ರೂಪಾಯಿ ಆ ರೇಂಜಲ್ಲೆಲ್ಲ ಹೇಳ್ತಾರೆ. ಇಷ್ಟು ಚೆನ್ನಾಗಿರೋಂಥ ಗಂಟೆ ಅಂತೂ ನಿಮಗೆ ಸೀರಿಯಸ್ಲಿ ಕಾಸ್ಟ್ಲಿ, ಒಂದು 2000 ರುಪೀಸ್ನಲ್ಲೇ ಸಿಗುತ್ತೆ. ಬಟ್ ಮೀಶೋದಲ್ಲಿ ಬರೀ 785 ರೂಪಾಯಿ ಕೊಟ್ಟಿದ್ದು. ಪ್ಯೂರ್ ಬ್ರಾಸ್ ಇದು, ಚೆನ್ನಾಗಿದೆ ನೋಡಿ. ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ತುಂಬ ಯುನೀಕ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಅರ್ಶಿನ ಕುಂಕುಮ ಮತ್ತು ಅಕ್ಷತೆ ಮತ್ತು ಗಂಧ ಎಲ್ಲ ಹಾಕಿಡ್ಲಿಕ್ಕೆ ಈ ರೀತಿನಲ್ಲಿರೋಂಥ ಒಂದು ಪ್ಲೇಟ್ನ ತಗೊಂಡೆ. 4 ಬೌಲ್ ಬರುತ್ತೆ ಇದು. ಇದು ಅಷ್ಟೇ ಫುಲ್ ಪ್ಯೂರ್ ಬ್ರಾಸಲ್ಲಿ ಮಾಡಿರೋಂಥದ್ದು ಮತ್ತು ವಿತ್ ಕ್ಯಾಪ್ ಕೂಡ ಇದೆ ನೋಡಿ. ನಾವು ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡ್ಬೋದು, ಆ ರೀತಿಯಲ್ಲಿದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ವಾಶ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಅನಿಸುತ್ತೆ. ಆ್ಯಂಡ್ ಇದು ಬಂದು ಅರೌಂಡ್ 3 ಇಂದ 4 ಇಂಚಸ್ ಅಷ್ಟು ಹೈಟ್ ಮತ್ತು ಅಗಲ ಬರುತ್ತೆ. ಸ್ವಲ್ಪ ಮೀಡಿಯಂ ಸೈಜಲ್ಲಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಪ್ರೈಸ್ ಕೂಡ ತುಂಬಾ ಕಡಿಮೆ ಪ್ರೈಸಲ್ಲಿ ಕೊಟ್ಟಿದ್ದು ನಾನು, 235 ರೂಪಾಯಿ. ಚೆನ್ನಾಗಿದೆ. ಹಬ್ಬ ಟೈಮಲ್ಲಿ ಅಂದರೆ ಪೂಜೆ ಟೈಮಲ್ಲಿ ಎಲ್ಲದೂ ಕೂಡ ಒಂದೇ ಪ್ಲೇಟಲ್ಲಿ ಹಾಕಿಟ್ಕೊಂಡು ಪೂಜೆ ಮಾಡಲಿಕ್ಕೆ ತುಂಬ ಚೆನ್ನಾಗಂತ ಅನಿಸುತ್ತೆ. ಸೊ ನೋಡಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ವಿತ್ ಹೋಲ್ಡರ್ ಇರೋಂಥ ಅರ್ಶಿನ ಕುಂಕುಮ ಮತ್ತು ಅಕ್ಷತೆ ಮತ್ತು ಗಂಧ ಎಲ್ಲ ಹಾಕಿಡ್ಲಿಕ್ಕೆ. ಸೊ ಇದೊಂದು ತಗೊಂಡೆ, ವಿತ್ ಹೋಲ್ಡರ್ ಬರುತ್ತೆ. ನಾನು ಆಗಲೇ ತೋರಿಸಿದ್ದು ಹೋಲ್ಡರ್ ಬರೋದಿಲ್ಲ, ಪ್ಲೇಟ್ ಬರುತ್ತೆ. ಇದು ಬಂದು ಹೋಲ್ಡರು. ಆ್ಯಂಡ್ ಹೋಲ್ಡರ್ ಡಿಸೈನ್ ನೋಡಿ, ಪಿಕಾಕ್ ಡಿಸೈನಲ್ಲಿ ಕೊಟ್ಟಿರೋಂಥದ್ದು. ಫುಲ್ಲು ಬ್ರಾಸಲ್ಲಿ, ಇದು ಅಷ್ಟೇ ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ ಅಂತಲೇ ಹೇಳ್ಬೋದು. ಪ್ಯೂರ್ ಬ್ರಾಸಲ್ಲಿ ಮಾಡಿರೋಂಥದ್ದು. ಆ್ಯಂಡ್ 3.5 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಮತ್ತು 3 ಇಂಚಸ್ ಅಷ್ಟು ಅಗಲ ಬರುತ್ತೆ. ಒಂದು ಮೀಡಿಯಂ ಸೈಜಲ್ಲಿ ಇದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ನೋಡಿ ಇದನ್ನು ಕೂಡ. ಸೊ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ತುಂಬಾ ಕಡಿಮೆ ಪ್ರೈಸು, 358 ರೂಪಾಯಿನಲ್ಲಿದೆ. ಲಿಂಕ್ ಇರುತ್ತೆ, ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಒನ್ ಬಂದು ಇದಂತೂ ನಮ್ಮ ಮನೆಗೆ ಬೇಕೇ ಬೇಕಾಗಿತ್ತು. ಎಷ್ಟು ಸರ್ಚ್ ಮಾಡ್ತಿದೆ ಗೊತ್ತಾ, ಟೆಂಪಲಲ್ಲಿ ಆಗಿರ್ಬೋದು, ಅಂದರೆ ಹೊರಗಡೆ ದೇವಸ್ಥಾನಕ್ಕೆಲ್ಲ ಹೋದಾಗೆಲ್ಲ ಕೂಡ ನೋಡ್ತಾ ಇದೆ. ಬಟ್ ನನಗೆ ಅಷ್ಟೊಂದು ಚೆನ್ನಾಗಿ ಸಿಗ್ತಿರ್ಲಿಲ್ಲ ಐಡಲ್ ಇದು. ಸೊ ಇದು ಬಂದು ತಿರುಪತಿ ವೆಂಕಟರಮಣ ಸ್ವಾಮಿ ಐಡಲ್ ಇದು. ಎಷ್ಟು ಚೆನ್ನಾಗಿ ಡೀಟೇಲ್ಡ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಹತ್ರದಿಂದನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು. ಪ್ಯೂರ್ ಬ್ರಾಸಲ್ಲಿ ಮಾಡಿರೋಂಥದ್ದು. ಬೇಸ್ ಎಲ್ಲದು ಕೂಡ ತುಂಬಾ ಗಟ್ಟಿ ಕೂಡ ಇದೆ ಆ್ಯಂಡ್ ಆಲ್ಸೋ ಸ್ಟೇಬಲ್ ಆಗಿ ಬ್ಯಾಲೆನ್ಸ್ಡ್ ಆಗಿದೆ ಅಂತಲೇ ಹೇಳ್ಬೋದು. ವರ್ಕ್ ನೋಡಿ ಎಷ್ಟು ಡೀಟೇಲ್ ಆಗಿ ಮಾಡಿದ್ದಾರೆ ಅಲ್ವಾ, ಸಖತ್ತಾಗಿದೆ ಮಾತ್ರ. ನೋಡಿದ್ರೆ ಒಂಥರ ಡಿವೈನ್ ಫೀಲ್ ಬರುತ್ತೆ, ಅಷ್ಟು ತುಂಬ ಚೆನ್ನಾಗಿದೆ. 100% ಇದು ಬ್ರಾಸಲ್ಲೇ ಮಾಡಿರೋಂಥದ್ದು ಫ್ರೆಂಡ್ಸ್. ಓಕೆನಾ. ಮತ್ತು ಲೈಕ್ ಇದು ಬಂದು ಒಂದು 2.5 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಮತ್ತು 1 ಇಂಚಸ್ ಅಷ್ಟು ಅಗಲ ಬರುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ನಂಗೆ ಸ್ವಲ್ಪ ಡಿಸೈನ್ ಚೇಂಜಸ್ ಬಂತು. ಅಂದರೆ ಇಲ್ಲಿ ತಿರುಪತಿ ನಾಮ ಕೊಟ್ಟಿದ್ದಾರಲ್ವ, ಅಂದರೆ ತಿಲಕ ಕೊಟ್ಟಿದ್ದಾರಲ್ವ, ಸೊ ಅದು ಇರಲಿಲ್ಲ ಕ್ಯಾಟ್ಲಾಗಲ್ಲಿ. ಬಟ್ ನನಗೆ ಕಳಿಸಿರೋದು ಈ ರೀತಿ ತಿಲಕ ಇರೋದನ್ನು ಕಳಿಸಿದ್ದಾರೆ. ಬಟ್ ಆ ರೀತಿನಲ್ಲಿ ಇರಲಿಲ್ಲ. ಸೊ ತುಂಬ ಚೆನ್ನಾಗಿದೆ, ಒಂಥರ ನನಗೆ ಬ್ಲೆಸ್ಡ್ ಆಗಿ ಬಂದಿದೆ ಅಂತ ಹೇಳಿ ಅಂದ್ಕೊಂಡೆ. ಅಷ್ಟು ತುಂಬ ಚೆನ್ನಾಗಿದೆ. ಬಿಕಾಸ್ ಈ ಒಂದು ತಿಲಕ ಇರಲಿಲ್ಲ ಅಲ್ವಾ, ಪ್ಲೇನ್ ಇತ್ತು, ಅಲ್ಲಿ ಬೇರೆ ವರ್ಕ್ ಇತ್ತು. ಬಟ್ ತಿಲಕ ಇರೋದು ನನಗೆ ಕಳಿಸಿದ್ದಾರೆ. ಸಖತ್ ಖುಷಿ ಆಯಿತು ಮಾತ್ರ, ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಮನೆ ದೇವರೇನಾದರೂ ವೆಂಕಟರಮಣ ಸ್ವಾಮಿ ಅಥವಾ ನೀವು ವೆಂಕಟರಮಣ ಸ್ವಾಮಿನ ಆರಾಧನೆ ಮಾಡ್ತೀರಾ, ಪೂಜೆ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ತಗೊಳ್ಳಿ. ಸಖತ್ತಾಗಿದೆ ಮಾತ್ರ. ಇಷ್ಟು ಚೆನ್ನಾಗಿರೋದು ನನಗೆ ಎಲ್ಲೂ ಹೊರಗಡೆ ಸಿಕ್ಕಿಲ್ಲ. ನಾನು ಎಷ್ಟೊಂದು ದೇವಸ್ಥಾನಗಳಲ್ಲೆಲ್ಲ ನೋಡಿದ್ದೀನಿ, ಬಟ್ ತುಂಬ ಚೆನ್ನಾಗಿದೆ ಮತ್ತು ತುಂಬ ಕಡಿಮೆ ಪ್ರೈಸಲ್ಲೇ ನನಗೆ ಇದು ಕೂಡ ಸಿಕ್ಕಿದ್ದು. 448 ರೂಪಾಯಿ ಆರಾಮ್ಸಾಗಿ ಕೊಡ್ಬೋದು. ಸೊ ಬೇಕಂದರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಎಲ್ಲ ಪೂಜಾ ಐಟಮ್ಸ್ಗಳು ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವುದು ಬೇಕು ಆ್ಯಂಡ್ ಯಾವ್ದು ಬಜೆಟ್ ಫ್ರೆಂಡ್ಲಿ ಅಂತ ಅನಿಸ್ತು, ಸೊ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಜನ ತಗೊತಾ ಇರ್ತಾರೆ ಮತ್ತು ಸ್ಟಾಕ್ ಇರೋದು ಕೂಡ ಖಾಲಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಲೈಕ್ ಆಗಿದ ತಕ್ಷಣ ತಗೊಳ್ಳಿ. ಲಿಂಕ್ ನಾನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಎರಡೂ ಕಡೆ ಕೂಡ ಕೊಟ್ಟಿರ್ತೀನಿ. ಓಕೆನಾ. ಆ್ಯಂಡ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.